ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ನಾಡು ನುಡಿ ಕಂಡಂಥ ಒಬ್ಬ ಶ್ರೇಷ್ಠ ವಚನಗಾರ್ತಿ ಅಕ್ಕ ಮಹಾದೇವಿಯವರು ಬರೆದಿರೋ ಅಂಥ ವಚನದ ವಿಶ್ಲೇಷಣೆಯನ್ನು ಮಾಡ್ತೀನಿ. ಹಾಗಾದರೆ ಆ ವಚನ ಯಾವುದು ಅಂತ ನೋಡೋಣ. ಇಲ್ಲಿ ನಮ್ಮ ಅಕ್ಕ ಮಹಾದೇವಿಯವರು ಒಂದು ಕಡೆ ಹೇಳ್ತಾರೆ, ದನವಿದ್ದು ಫಲವೇನು ದಯವಿಲ್ಲದನ್ನಕ್ಕ, ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ, ಹಸುವಿದ್ದು ಫಲವೇನು ಹಾಲಿಲ್ಲದನ್ನಕ್ಕ, ರೂಪವಿದ್ದು ಫಲವೇನು ಗುಣವಿಲ್ಲದನ್ನಕ್ಕ, ಅಗಲಿ ಇದ್ದರೇನು ಮನಸ್ಸಿಲ್ಲದನ್ನಕ್ಕ, ನಾನಿದ್ದರೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ, ಚೆನ್ನ ಮಲ್ಲಿಕಾರ್ಜುನ ಅಂತೇಳಿ ಇಲ್ಲಿ ಅಕ್ಕ ಮಹಾದೇವಿಯವರು ಹೇಳ್ತಾರೆ. ಹಾಗಾದರೆ ಈ ವಚನದ ಅರ್ಥ ಏನು ಅಂತ ನೋಡೋಣ. ಇಲ್ಲಿ ಹೇಳ್ತಾರೆ, ಒಬ್ಬ ಶ್ರೀಮಂತ ಇದ್ದಾನೆ, ಅವನ ಹತ್ರ ಬೇಕಾದಷ್ಟು ಆಸ್ತಿ ಅಂತಸ್ತು ಹಣ ಎಲ್ಲನೂ ಇದೆ, ಆದರೆ ಆತನ ಹತ್ರ ದಯೆ ಅನ್ನೋದೇ ಇಲ್ಲ. ದಯೆನೇ ಇಲ್ಲ ಅಂದಮೇಲೆ ಆತನ ಹತ್ರ ಈ ಆಸ್ತಿ ಅಂತಸ್ತು ಹಣ ಎಲ್ಲ ಇದ್ದು ಕೂಡ ವ್ಯರ್ಥ. ಆತನ ಹತ್ರ ಮುಖ್ಯವಾಗಿ ಇರಬೇಕಾಗಿರೋಂಥ ದಯೆನೇ ಇಲ್ಲ ಅಂದಮೇಲೆ ಇದೆಲ್ಲ ಇದ್ದು ಏನು ಫಲ? ಹಾಗೆ ಒಂದು ಮರ ಇದೆ, ಆ ಮರದಿಂದ ಯಾವ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಸಿಗ್ತಾ ಇಲ್ಲ, ಯಾರಿಗೂ ನೆರಳು ಸಿಗ್ತಾ ಇಲ್ಲ ಅಂದಮೇಲೆ ಆ ಮರ ಇದ್ದು ಏನು ಫಲ? ಈಗ ಈ ಜಾಲಿ ಮರ ಬರುತ್ತೆ, ಆ ಜಾಲಿ ಮರದಲ್ಲಿ ಬರೀ ಮುಳ್ಳುಗಳು ಮಾತ್ರ ಇರುತ್ತೆ, ಅದರಿಂದ ಯಾರಿಗೂ ಆಶ್ರಯನೂ ಸಿಗೋದಿಲ್ಲ, ನೆರಳು ಸಿಗೋದಿಲ್ಲ. ಹೀಗೆ ಮರ ಇದ್ದು ಅದರಿಂದ ನೆರಳು ಸಿಗಲಿಲ್ಲ ಅಂದರೆ ಅದು ಇದ್ದು ವ್ಯರ್ಥ, ಅದರಿಂದ ಯಾವುದೇ ಫಲವಿಲ್ಲ. ಹಾಗೆ ಒಂದು ಹಸು ಇದೆ, ಮನೆಯಲ್ಲಿ ಹಸು ಇದೆ, ಆದರೆ ಹಸುವಿನಿಂದ ಹಾಲು ಸಿಗ್ತಿಲ್ಲ ಅಂದಮೇಲೆ ಆ ಹಸು ಇದ್ದು ಕೂಡ ವ್ಯರ್ಥ, ಆ ಹಸುವಿನಿಂದ ಯಾವುದೇ ಫಲವಿಲ್ಲ. ಅದೇ ಥರ ಇಲ್ಲಿ ಸೌಂದರ್ಯ ಅನ್ನೋದಿದೆ, ಆದರೆ ಅವರಲ್ಲಿ ಗುಣ ಅನ್ನೋದೇ ಇಲ್ಲ, ಆಗಿದ್ಮೇಲೆ ಅವರು ಇದ್ದು ಕೂಡ ವ್ಯರ್ಥ, ಅವರಿಂದ ಏನೂ ಫಲವಿಲ್ಲ. ಈಗ ಯಾರೋ ಒಬ್ಬ ವ್ಯಕ್ತಿ, ಅದು ಹೆಣ್ಣಾಗಿರ್ಬೋದು ಅಥವಾ ಗಂಡಾಗಿರ್ಬೋದು, ಅವರಲ್ಲಿ ರೂಪ ಇದೆ, ಸೌಂದರ್ಯ ಇದೆ, ಆದರೆ ಗುಣ ಅನ್ನೋದು ಇಲ್ಲ ಅಂದಮೇಲೆ ಅವರು ಇದ್ದು ಕೂಡ ವ್ಯರ್ಥ, ಅವರಿಂದ ಯಾವುದೇ ಪ್ರತಿಫಲ ಅಥವಾ ಯಾವುದೇ ಫಲ ಅನ್ನೋದು ಇಲ್ಲ. ಅಂಥವರೆಲ್ಲ ಇದ್ದು ಕೂಡ ವ್ಯರ್ಥ. ಮತ್ತು ಅಗಲಿಕೆಗೆ ಏನೋ ಹೃದಯ ಅನ್ನೋದಿಲ್ಲ ಅಂದರೆ, ಮನಸ್ಸು ಅನ್ನೋದಿಲ್ಲ ಅಂದರೆ ಅಗಲಿದ್ದು ಕೂಡ ವ್ಯರ್ಥ. ಅಂದರೆ ಇದರ ಅರ್ಥ ಏನಂದರೆ, ಈಗ ಯಾರೋ ಒಬ್ಬರು ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂದರೆ ಅದು ದೈಹಿಕವಾಗಿ ಬಿಟ್ಟು ಹೋಗಿರ್ಬೋದು ಅಥವಾ ಮಾನಸಿಕವಾಗಿ ಬಿಟ್ಟು ಹೋಗಿರ್ಬೋದು. ಅವರು ಬಿಟ್ಟು ಹೋದರೂ ಕೂಡ ನಮ್ಮ ಮನಸ್ಸಿಗೆ ಏನು ಅನ್ನಿಸ್ತಾ ಇಲ್ಲ, ನಮ್ಮ ಮನಸ್ಸಿಗೆ ಏನು ನೋವಾಗ್ತಿಲ್ಲ, ಬೇಜಾರಾಗ್ತಿಲ್ಲ ಅಂದರೆ ಅವರು ನಮ್ಮನ್ನು ಬಿಟ್ಟು ಹೋಗಿದ್ರಿಂದ ಯಾವುದೇ ಫಲ ಇಲ್ಲ, ಅಗಲಿದ್ರಿಂದ ಕೂಡ ಯಾವುದೇ ಫಲವಿಲ್ಲ ಮನಸ್ಸು ಇಲ್ಲದೆ ಇರೋರಿಗೆ. ಈಗ ಕೆಲವರು ಯಾರಾದರೂ ಬಿಟ್ಟು ಹೋದರೆ ತಲೆನೇ ಕೆಡಿಸ್ಕೊಳೋದಿಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅಂದಮೇಲೆ ಅವ್ರು ಬಿಟ್ಟು ಹೋಗಿದ್ದು ಅವರ ಅಗಲಿಕೆ ನಮಗೆ ನೋವನ್ನು ಕೊಡಲಿಲ್ಲ, ಬೇಜಾರನ್ನು ಮಾಡಲಿಲ್ಲ ಅಂದಮೇಲೆ ಅವರು ನಮ್ಮನ್ನು ಬಿಟ್ಟು ಹೋಗೋದ್ರಿಂದ ಯಾವುದೇ ಫಲವಿಲ್ಲ. ಅದೇ ಥರ ನಾನು ನಿಮ್ಮನ್ನು ಪೂಜಿಸಲಿಲ್ಲ ಅಂದರೆ, ನಿಮ್ಮ ಬಗ್ಗೆ ನನ್ನಲ್ಲಿ ಜ್ಞಾನ ಇಲ್ಲ ಅಂದರೆ ನಾನು ಇದ್ದು ಕೂಡ ವ್ಯರ್ಥ ಅಂತೇಳಿ ಶಿವನ ಮುಂದೆ ಕೂತು ಅಕ್ಕ ಮಹಾದೇವರು ಹೇಳ್ತಿದ್ದಾರೆ. ಶಿವಪ್ಪ, ನಿನ್ನ ಬಗ್ಗೆ ನನಗೆ ಭಕ್ತಿ ಭಾವ ಅನ್ನೋದಿಲ್ಲ ಅಂದರೆ, ನಿನ್ನ ಬಗ್ಗೆ ಜ್ಞಾನ ಅನ್ನೋದು ನನ್ನಲ್ಲಿ ಇಲ್ಲ ಅಂದರೆ ನಾನು ಇದ್ದು ಕೂಡ ವ್ಯರ್ಥ, ಈ ಭೂಮಿ ಮೇಲೆ ನಾನು ಬದುಕಿದ್ದು ಕೂಡ ವ್ಯರ್ಥ ಅಂತೇಳಿ ಇಲ್ಲಿ ಅಕ್ಕ ಮಹಾದೇವರು ಹೇಳ್ತಿದ್ದಾರೆ. ಪ್ರತಿಯೊಂದು ಅಷ್ಟೇ, ಯಾವುದೇ ಆಗಲಿ ಅದರಿಂದ ಏನು ಇರಬೇಕೋ ಅದು ಇದ್ದರೆ ಮಾತ್ರ ಅದಕ್ಕೆ ಒಂದು ಬೆಲೆ, ಅದಕ್ಕೆ ಒಂದು ಗೌರವ, ಒಂದು ಸ್ಥಾನಮಾನ ಅನ್ನೋದು ಸಿಗುತ್ತೆ. ಹಣ ಇದೆ ಆದರೆ ದಯೆ ಇಲ್ಲಾಂದರೆ ವ್ಯರ್ಥ, ಮರ ಇದೆ ಅದರಿಂದ ನೆರಳು ಸಿಗ್ತಿಲ್ಲ ಅಂದರೆ ಆ ಮರ ಇದ್ದು ವ್ಯರ್ಥ, ಹಸು ಇದೆ ಅದರಿಂದ ಹಾಲು ಸಿಗ್ತಿಲ್ಲ ಅಂದರೆ ಹಸುವಿಗೆ ಅಲ್ಲಿ ಯಾವುದೇ ಬೆಲೆ ಇರೋದಿಲ್ಲ, ಮತ್ತು ಅದಿದ್ದು ಕೂಡ ವ್ಯರ್ಥ. ಮತ್ತು ನೋಡೋಕ್ಕೆ ತುಂಬ ಸುಂದರವಾಗಿದ್ದಾರೆ, ರೂಪ ಇದೆ ಆದರೆ ಅವರಲ್ಲಿ ಗುಣನೇ ಇಲ್ಲ ಅಂದಮೇಲೆ ಅವರಿದ್ದು ಕೂಡ, ಆ ರೂಪ ಇದ್ದು ಕೂಡ ಅದು ವ್ಯರ್ಥ ಆಗುತ್ತೆ. ಈಗ ಯಾರೋ ನಮ್ಮನ್ನು ಅಗಲಿದ್ದಾರೆ, ಅವರ ಅಗಲಿಕೆ ನಮಗೆ ನೋವನ್ನು ಕೊಟ್ಟಿಲ್ಲ, ಬೇಜಾರನ್ನು ಮಾಡಿಲ್ಲ ಅಂದರೆ ಅವರ ಅಗಲಿಕೆ ಕೂಡ ವ್ಯರ್ಥ ಆಗುತ್ತೆ. ಹಾಗೆ ನಮ್ಮಲ್ಲಿ ಆ ಶಿವನ ಮೇಲೆ ಭಕ್ತಿ ಭಾವ, ನಂಬಿಕೆ ಮತ್ತು ಶಿವನ ಬಗ್ಗೆ ಜ್ಞಾನ ಅನ್ನೋದು ನಮ್ಮಲ್ಲಿ ಇಲ್ಲ ಅಂದರೆ ನಾವಿದ್ದು ಕೂಡ ಅದು ವ್ಯರ್ಥ ಅನ್ನೋದು ಈ ವಚನದ ಸಾರಾಂಶ.
ಇಷ್ಟು ಈ ವಿಡಿಯೋ ಮತ್ತು ನಾನು ಹೇಳಿರೋಂಥ ಈ ವಿಶ್ಲೇಷಣೆ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಮತ್ತು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹೀಗೆ ನನ್ನ ಎಲ್ಲ ವಿಡಿಯೋಸ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.